पुलिस वाले कोई मारा तो तुम्हारे जैसा डॉन ढूंढेगा। ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಋತ್ವಿಕ್ ಕನ್ನಡಿಗ 13. ಇವತ್ತ ಪಲ್ಸರ್ ಫ್ಯಾನ್ಸ್ಗೆ ಪಲ್ಸರ್ ಅಲ್ಲ ಪಲ್ಸರ್ ಇವತ್ತ ಪಲ್ಸರ್ ಫ್ಯಾನ್ಸ್ಗಂತಾನೆ ಒಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ ಗುರು. ನೀವು ಮೇನ್ ಈ ಡ್ಯಾಶ್ ಬೋರ್ಡ್ ನೋಡಿದಾಗ್ಲೇ ಗೊತ್ತಾಗಿರುತ್ತೆ ಅನ್ಸುತ್ತೆ ಈ ಗಾಡಿ ಡ್ಯಾಶ್ ಬೋರ್ಡ್ ನ ಯಾವ್ದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಗುರು, ಎಷ್ಟೋ ಜನ ಕನ್ಸಿನ ಬೈಕ್ ಆಗಿದೆ ಇದು. ಬಟ್ ಇನ್ನೊಂದೇನು ಅಂದ್ರೆ ಎಷ್ಟೋ ಜನ ಕಾಲೇಜ್ ಮಕ್ಳಾಗಿರ್ಬೋದು, ಹಳ್ಳಿಗಳಲ್ಲಿ ಮಿಡಲ್ ಕ್ಲಾಸ್ ಜನರ ಮಕ್ಕಳೇ ಆಗಿರ್ಬೋದು, ಶ್ರೀಮಂತರೇ ಆಗಿರ್ಬೋದು. ಬಟ್ ಈಗಿನ ಈ ಗಾಡಿ ಲುಕ್ ಅಂತೂ ಎಲ್ಲಾರನು ಫಿದಾ ಮಾಡಾಕಿದೆ. ಇದೊಂಥರ ಹೆಂಗೆ ಅಂದ್ರೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಬಂದು ಬೇರೆ ಗಾಡಿ ಸೆಗ್ಮೆಂಟೇಶನ್ ನ ಹೊಡೆದಾಕಿರೋ ಕಿಂಗು ಈ ನಮ್ಮ RS200 ಅಂತಾನೆ ಹೇಳ್ಬೋದು. ನೀವು ನೋಡಬಹುದು ಫ್ರಂಟ್ ಅಲ್ಲಿ ನ್ಯೂ RS200 ಬೈಕ್ ನಿಂತಿದೆ. ಬಟ್ ಓಲ್ಡ್ RSಗೂ ಮತ್ತೆ ಈ ವಿಡಿಯೋದಲ್ಲಿ ನಾನು ಏನ್ ಹೇಳ್ತೀನಿ ಅಂದ್ರೆ ಓಲ್ಡ್ RS200ಗೂ ಮತ್ತೆ ನ್ಯೂ RS200ಗೂ ಏನೇನ್ ಡಿಫ್ರೆನ್ಸ್ ಅಂತ ಹೇಳ್ತೀನಿ. ಡಿಫ್ರೆನ್ಸ್ ಅಂತೂ ತುಂಬಾ ಇದೆ ಗುರು. ಸೊ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಫ್ರಂಟ್ ಸೈಡ್ ಅಲ್ಲಿ ನೀವೇನ್ ನೋಡ್ತಾ ಇದ್ದೀರಾ, 2 ಪ್ರೊಜೆಕ್ಟಿವ್ ಲ್ಯಾಂಪ್ಸ್ ಕೊಡ್ತಾರೆ. ಅದಾದ್ಮೇಲೆ ಅದ್ರ ಮೇಲ್ಗಡೆ 2 DRLS ಲೈಟ್ಸ್ ನ ಕೊಡ್ತಾರೆ, ಅಂದ್ರೆ ಡೇ ಟೈಮ್ ರನ್ನಿಂಗ್ ಲ್ಯಾಂಪ್ಸ್ ಅಂತ. ಅದನ್ನ ಬಿಟ್ರೆ ನಮಗೆ LED ಇಂಡಿಕೇಟರ್ ಸಿಗುತ್ತೆ. ಮೈನ್ ಗಾಡಿ ಇಂಜಿನ್ ಸೆಗ್ಮೆಂಟೇಶನ್ ಬಗ್ಗೆ ಮಾತಾಡೋದಾದ್ರೆ 199.5cc ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಗುರು. ಜೊತೆಗೆ 24.1 bhp ಮತ್ತೆ 18.1 Nm ಟಾರ್ಕ್ ಗುರು. ಗಾಡಿ ಪವರ್ ಮಾತ್ರ ಅಲ್ಟಿಯಾಗಿ ಕೊಟ್ಟಿದ್ದಾರೆ 200cc. ಮತ್ತೆ ಟ್ಯಾಂಕ್ ಕೆಪಾಸಿಟಿ ನೋಡೋದಾದ್ರೆ 13 ಲೀಟರ್ಸ್ ಆಫ್ ಟ್ಯಾಂಕ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ 35 ಕಿಲೋಮೀಟರ್ನ ಅವರು ಅವರೇಜ್ ಕೊಟ್ಟಿದ್ದಾರೆ ಗುರು. ಬಟ್ ಹೋದ್ಸಲ ನಾವು ಫುಲ್ ಟ್ಯಾಂಕ್ ಮಾಡಿ ಗಾಡಿ ಓಡಿಸಿದಾಗ ನಮಗೆ ಫುಲ್ಲು ಅಂದರೆ ಸ್ಪೀಡಾಗೂ ಓಡಿಸಿದ್ದೀವಿ ಮತ್ತು ನಾರ್ಮಲ್ ಆಗೂ ಓಡಿಸಿದ್ದೀವಿ. ಎಕೋ ಮಾಡಲು ನಮಗೆ 32 ಅವರೇಜ್ ಬಂತು. ಸೊ ಏನಿಲ್ಲ ಅಂದರೂ 32 ಇಂದ 33 ನಮಗೆ ಅವರೇಜ್ ಮೈಲೇಜ್ನ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಇನ್ನೊಂದೇನು ಅಂದರೆ ಅವರು ಟಾಪ್ ಸ್ಪೀಡು ಸಹ ಕೊಟ್ಬಿಟ್ಟಿದ್ದಾರೆ ಗುರು. 141 ಟಾಪ್ ಸ್ಪೀಡ್ ಕೊಟ್ಟಿದ್ದಾರೆ ಗುರು. ಮತ್ತು ಇದ್ರದ್ದು ಗಾಡಿದು ಗ್ರೌಂಡ್ ಕ್ಲಿಯರೆನ್ಸ್ ನೋಡೋದಾದರೆ 155 mm ಗ್ರೌಂಡ್ ಕ್ಲಿಯರೆನ್ಸ್ ಸಿಗುತ್ತೆ ಆರಾಮಾಗಿ. ಏನಿಲ್ಲ ಅಂದರೂ ನಮಗೆ 5.6 ಇಲ್ಲ 5.7 ಇದ್ರೆ ಆರಾಮಾಗಿ ಕಾಲ್ ಸಿಗುತ್ತೆ. ಇದೇನು ನೋಡ್ತಾ ಇದ್ದೀರಾ, ಇದು ಕಾರ್ಬನ್ ಫೈಬರ್ ಡಿಸೈನ್ ಕೊಟ್ಟಿದ್ದಾರೆ. ಬಟ್ ಇದು ಕಾರ್ಬನ್ ಫೈಬರ್ ಪ್ಯೂರ್ ಕಾರ್ಬನ್ ಫೈಬರ್ ಅಲ್ವೇ ಅಲ್ಲ ಗುರು. ಇದು ಕಾರ್ಬನ್ ಫೈಬರ್ ಅಲ್ವೇ ಅಲ್ಲ. ಇದು ನಾರ್ಮಲ್ ಫೈಬರ್ಗೆ ಡಿಸೈನ್ ಕೊಟ್ಟಿದ್ದಾರೆ. ಇಫ್ ಇನ್ ಕೇಸ್ ಯಾರಾದರೂ ಕೇಳಿದ್ರೆ ಆಮೇಲೆ ಕಾರ್ಬನ್ ಫೈಬರ್ ಅಂದ್ಬಿಟ್ಟಿದ್ದೀರಾ. ಆಮೇಲೆ ಎಷ್ಟೋ ಜನ RS ಅಲ್ಲಿ ಫಿದಾ ಆಗಿ ಹುಡುಗರು ತಗೊಂಡಿದ್ದು ಈ ಲೈಟ್ಸ್ನ ನೋಡಿ. ಬಟ್ ಈಗ ಏನು ಮಾಡಿದ್ದಾರೆ ಅಂದರೆ, ಮುಂಚೆ ಅದೆರಡು ಬ್ಯಾಕ್ ಟೈಲ್ ಲ್ಯಾಂಪ್ ಏನು ನೋಡ್ತಾ ಇದ್ದೀರಾ, ಮುಂಚೆ ಅದೆಲ್ಲ ಏನು ಬರೋದು ಅಂದರೆ ವಿ ಶೇಪ್ ಬರೋದು. ಬಟ್ ಈಗ ಅದನ್ನ ಏನು ಮಾಡಿದ್ದಾರೆ ಅಂದರೆ ಇಂಡಿಕೇಟರ್ ಥರ ಸ್ಪ್ಲಿಟ್ ಮಾಡಿದ್ದಾರೆ. ಸೊ ಏನಾಗಿದೆ ಅಂದರೆ ಇದರಲ್ಲಿ ಇಂಟಿಗ್ರೇಟೆಡ್ ಇಂಡಿಕೇಟರ್ಸ್ನ ಕೊಟ್ಟಿದ್ದಾರೆ. ಓಲ್ಡ್ RS ಅಲ್ಲಿ ನಮಗೆ ಅನಲಾಗ್ ಮೀಟರ್ ಬರೋದು, ಬಟ್ ಇದರಲ್ಲಿ ಡಿಜಿಟಲ್ ಕೊಟ್ಟಿದ್ದಾರೆ ಗುರು. ಬಟ್ ಇದರಲ್ಲಿ ಇನ್ನೂ ಏನೇನು ಕೊಟ್ಟಿದ್ದಾನೆ ಅಂದರೆ ಸ್ಮಾರ್ಟ್ ಥಿಂಗ್ಸ್ನ ಫೋನ್ ಆಕ್ಸೆಸ್ ಮಾಡ್ಬೋದು. ಅದನ್ನ ಬಿಟ್ಟರೆ ಮೆಸೇಜ್ ನೋಟಿಫಿಕೇಶನ್ಸ್ ತೋರಿಸುತ್ತೆ. ಅದನ್ನ ಬಿಟ್ಟರೆ ಒಂದು ಬ್ಲೂಟೂತ್ ನೇವಿಗೇಷನ್ ಕೊಟ್ಟಿದ್ದಾನೆ ಗುರು. ಅದನ್ನ ಬಿಟ್ಟರೆ ಇನ್ನೊಂದೇನು ಅಂದರೆ ಇದರಲ್ಲಿ 3 ಮೋಡ್ಸ್ನ ಕೊಟ್ಟಿದ್ದಾರೆ ಗುರು. ಒಂದು ರೈಡು, ಅದನ್ನ ಬಿಟ್ಟರೆ ರೈನು, ಅದನ್ನ ಬಿಟ್ಟರೆ ಇನ್ನೊಂದು ಆಫ್ ರೋಡಿಂಗ್ ಅಂತ 3 ಮೋಡ್ಸ್ನ ಕೊಟ್ಟಿದ್ದಾನೆ. ಕ್ರೇಜಿ ಮಾಡಿದ್ದಾನೆ ಮಾತ್ರ. ಇದೊಂದು ಚೆನ್ನಾಗಿದೆ. ಬಟ್ ಇನ್ನೊಂದು ಸ್ವಲ್ಪ ಮೀಟರ್ನ ಲಕ್ಸುರಿ ಮಾಡ್ಬೋದಾಗಿತ್ತು. ಬಟ್ ಮೇನ್ ಏನು ಅಂದರೆ E20 ಹೋಗ್ತಾ ಹೇಳ್ತೀನಿ ಬನ್ನಿ. ಈ ಟ್ಯಾಂಕ್ ಮೇಲೆ ಏನಕ್ಕೆ E20 ಕೊಟ್ಟಿದ್ದಾನೆ ಅಂತ. E20 ಏನು ಅಂದರೆ ಈ BS6 ಗಾಡಿಗಳಿಗೆ ಪೊಲ್ಯೂಷನ್ ರಿಡ್ಯೂಸ್ ಮಾಡಬೇಕು ಅಂದ್ರೆ ಪೆಟ್ರೋಲ್ನ E20 ಪೆಟ್ರೋಲ್ ಹಾಕ್ಸ್ಬೇಕು ಅಂತ. E20 ಅಂತ ಏನು ಅಂದರೆ ಇಥೆನಾಲ್ 20% ಅಂತ. ಈಗ ಇಫ್ ಇನ್ ಕೇಸ್ ನೀವು 100% ಈಗ ಪೆಟ್ರೋಲ್ ಹಾಕ್ತಿದ್ದೀರಾ ಅಂದರೆ 1 ಲೀಟರ್ ಪೆಟ್ರೋಲಲ್ಲಿ 20% ಆಫ್ ಇಥೆನಾಲ್ ತುಂಬಿರುತ್ತೆ. ಸೊ ಅದು ಅವಾಗ ಏನಾಗುತ್ತೆ ಅಂದರೆ ನಮಗೆ ಅಮೌಂಟ್ ಆಫ್ ಪೊಲ್ಯೂಷನ್ ಸಹ ಕಡಿಮೆ ಆಗುತ್ತೆ. ಸೊ ಏನು ಸಜೆಸ್ಟ್ ಮಾಡ್ತಾರೆ ಅಂದರೆ E20 ಪೆಟ್ರೋಲ್ ಹಾಕಿದ್ರೆ ನಿಮಗೆ ಇಂಜಿನ್ ಕ್ವಾಲಿಟಿ ಬರುತ್ತೆ ಅಂತ ಹೇಳ್ತಾರೆ. ಬಟ್ E20 ಪೆಟ್ರೋಲ್ ನಮ್ಮ ಕಡೆ ಎಲ್ಲಿ ಸಿಗುತ್ತೆ ಗುರು? ಎಣ್ಣೆ ಹಾಕ್ತಾರೆ, ಇಲ್ಲ ವೈಟ್ ಆಯಿಲ್ ಹಾಕಿ, ಇಲ್ಲ ಅದನ್ನ ಕೆಲವು ಬಂಕಲ್ಲಿ ನೀರ್ನೇ ಹಾಕ್ಬಿಟ್ಟಿರ್ತಾರೆ. E20 ಎಲ್ಲ ಏನಕ್ಕೆ ಗುರು, ನೀರಲ್ಲಿ ಓಡಿಸಿ ಅಂತ. ಇದು ನಮ್ಮ ದೇಶ ಗುರು. ಫಸ್ಟ್ ಗೇರಲ್ಲಿ 47, 64 ಎರಡನೇ ಗೇರಲ್ಲಿ, ಮೂರನೇ ಗೇರಲ್ಲಿ 85. ಅಬ್ಬಬ್ಬ, ಟಾಪ್ ಸ್ಪೀಡ್ ನೋಡ್ಲೇಬೇಕು ಇವತ್ತು ಏನಾರ ಆಗ್ಲಿ. ಅಯ್ಯೋ, ಇವತ್ತು ಬೇರೆ ಜಾಕೆಟ್ ಹಾಕೊಂಬರೋದು ಮರ್ತಿದ್ದೀನಿ ಗೈಸ್. ಡು ನಾಟ್ ಟ್ರೈ ವಿತೌಟ್ ವೇರಿಂಗ್ ಗೇರ್ಸ್. ಇವನನ್ನು ನೇರ ಬ್ರಹ್ಮಲೋಕಕ್ಕೆ ಕಳುಹಿಸಿಬಿಡಿ.
ಏಯ್ ಯೋ ಸ್ಪೀಡ್ ಲಾಕ್ ಮಾಡಿದ್ದೇನೆ ಅನ್ಸತ್ ಗುರು. 144 ಅಷ್ಟೇ ಹೋಗ್ತಿರೋದು ನೋಡ್ರಿ ಇಲ್ಲಿ. ಒನ್ 144 ಅಷ್ಟೇ. ಹಾ ಬಾಬಾ ಫುಲ್ ಆಮೇಲೆ ಹೊಡಿತಿದೆ ಹಂಗೆ, ಬ್ಲಿಂಕಿಂಗ್ ಹೊಡಿತಿದೆ ಹಂಗೆ ಗಾಡಿ. ನಮ್ಮ ಗಾಡಿ ಓನರ್ ಚಿನ್ನಮ್ಮನ ಇಲ್ಲೇ ಬಿಟ್ಟೋಗಿದ್ದೆ. ಬನ್ನಿ ಸರ್. ಅದೇ ನಿಮ್ಮ ಮನೆ ಬಾಲ್ಕನಿನಾ? ಅವಾಗ ಹೋಗಿ ಬರ್ತಾ ಇರ್ತೀವಿ. ಬಟ್ ಗಾಡಿ ಮಾತ್ರ ಕ್ರೇಜ್ ಇದೆ ಗುರು. ಇಫ್ ಇನ್ ಕೇಸ್ ನೀವೇನಾದ್ರೂ ಹೊಸ RS 200 BS6 ನ ಪರ್ಚೇಸ್ ಮಾಡೋ ಪ್ಲಾನ್ಸ್ ಇದ್ರೆ, ನನಗೆ ಗೊತ್ತು ನಿಮಗೆ 100% ಈ ಮಿರರ್ಸ್ ಮತ್ತೆ ಬ್ಯಾಕ್ ಟೈಲ್ ಲ್ಯಾಂಪ್ ಇಷ್ಟ ಆಗಲ್ಲ. ಅದನ್ನ ಬಿಟ್ರೆ ಗಾಡಿ ಬಗ್ಗೆ ಮಾತಾಡಂಗಿಲ್ಲ ಗುರು, ಕ್ರೇಜಿ ಆಗಿದೆ ಗಾಡಿ. ಇನ್ನೊಂದೇನು ಅಂದ್ರೆ ಈ ಪ್ರಾಬ್ಲಮ್ ಸೊಲ್ಯೂಷನ್ ಏನು ಅಂದ್ರೆ, ಈ ಮಿರರ್ಸ್ ತೆಗ್ಬಿಟ್ಟು R15 ಮಿರರ್ಸ್ ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅದನ್ನ ಬಿಟ್ರೆ ಹಿಂದೆ ಟೈಲ್ ಲ್ಯಾಂಪ್ ಕಿತ್ತಾಕ್ಬಿಟ್ಟು ಓಲ್ಡ್ BS4 ಮತ್ತೆ BS3 ಗಾಡಿದು ಟೈಲ್ ಲ್ಯಾಂಪ್ ಇದೆಯಲ್ಲ, ಅದನ್ನ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಪ್ರಾಬ್ಲಮ್ ಫಿಕ್ಸ್ ಗುರು. ಈ ಗಾಡಿ ಸ್ಪೋರ್ಟಿ ಗಾಡಿ ಅಲ್ವಾ ಗುರು, ಇದು ಮಿಷಿನರಿ ಪೊಸಿಷನ್. ಈ RS 200 ಆಗಿರ್ಬೋದು, RC 200 ಆಗಿರ್ಬೋದು, ಯಮಹಾದ R15 ಆಗಿರ್ಬೋದು, ಇವೆಲ್ಲ ಏನು ಅಂದ್ರೆ ಸ್ಪೋರ್ಟಿ ಗಾಡಿಗಳು. ಸೊ ಇನ್ನೊಂದೇನು ಅಂದ್ರೆ ಈ RC 200 ಮತ್ತೆ ಯಮಹಾದ R15 ಎಲ್ಲ ನಮ್ಗೆ ಏನಾಗುತ್ತೆ ಅಂದ್ರೆ ಶೋಲ್ಡರ್ ಅಂತೂ ಸಖತ್ ಪೇನ್ ಬರುತ್ತೆ ಗುರು. ಅದರಿಂದ ಇವನ್ ಬ್ಯಾಕ್ ಪೇನು ಸಹ ಬರುತ್ತೆ. ಬಟ್ ಇದು RS 200 ಅನ್ನು ಏನು ತಲೆ ಇಟ್ಟು ಮಾಡಿದ್ದೇನೆ ಅಂದ್ರೆ, ಒಂದು ಕಂಫರ್ಟ್ ರೈಡ್ಗೋಸ್ಕರ ಹ್ಯಾಂಡಲ್ ಬಾರ್ ಸ್ವಲ್ಪ ವೈಡ್ ಮಾಡಿದ್ದಾನೆ ಗುರು. ತೀರಾ ಹಿಂಗ್ ಬಕ್ಕೊಂಡು ಹೋಗೋ ತರ ಮಿಷಿನರಿ ಪೊಸಿಷನ್ ತೀರಾ ಮಾಡಿಲ್ಲ ಗುರು. ಗಾಡಿ ಇದು ಪೊಸಿಷನ್ ಮಾತ್ರ ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ದಾನೆ. ಒಂದು ಸಾಲಿಡ್ ಅಗ್ರೆಸಿವ್ ಲುಕ್ ಜೊತೆಗೆ ಕಂಫರ್ಟ್ ವೈಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ. ನೀವ್ ಎಷ್ಟು ದೂರನಾರ ಹೊಡೀರಿ, ಈ R15 ಮತ್ತೆ ಈ RC 200 ಏನಿದೆ, ತೀರಾ ಆ ಗಾಡಿ ತರ ಏನೋ ನಿಮ್ಗೆ ಬ್ಯಾಕ್ ಪೈನ್ ಮತ್ತೆ ಶೋಲ್ಡರ್ ಪೈನ್ ಇದ್ರಲ್ಲಂತೂ 100% ಬರಲ್ಲ. ಇದಕ್ಕೆ ಋತ್ವಿಕ್ ಕನ್ನಡಿಗ 30ನೇ ಗ್ಯಾರಂಟಿ. ತುಂಬಾ ಕಂಫರ್ಟ್ ರೈಡ್ ಕೊಟ್ಟಿದ್ದಾನೆ ಗುರು, ಮಾತ್ರ ಸಕ್ಕತ್ತಾಗಿದೆ. ಸ್ಮೂತ್ ಇಂಜಿನ್ ಅಂತೂ ಬೆಣ್ಣೆ ಹೆಂಗ್ ರನ್ ಆಗುತ್ತೆ. ನಾನು ಎಷ್ಟೋ BS6 ಗಾಡಿಗಳನ್ನ ಹೊಡೆದಿದ್ದೀನಿ ಗುರು, ಬೇರೆ ಬೇರೆ ಕಂಪನಿ BS6 ಗಾಡಿಗಳನ್ನ. ಬಟ್ ಅದರಲ್ಲಿ ನನಗೆ ಏನ್ ಅನಿಸ್ತು ಅಂದ್ರೆ ಲಾಸ್ಟಿಗೆ BS4 ಇದ್ದಿದ್ರೆ ಚೆನ್ನಾಗಿತ್ತಲ್ಲ ಗುರು ಅನ್ನಿಸ್ತಿತ್ತು. ಏನಕ್ಕೆ ಅಂದ್ರೆ ಅದರಲ್ಲಿರೋ ಚೇಂಜಸ್ ಒಂದು ಚೂರು ಇಷ್ಟ ಆಗ್ತಿರಲಿಲ್ಲ. ಬಟ್ ಈ BS6 RS 200 ಓಡಿಸಿದ್ಮೇಲೆ ನನಗೆ ಲಿಟ್ರಲಿ ಏನ್ ಫೀಲ್ ಆಯ್ತು ಅಂದ್ರೆ, ಮಾಡಿದ್ರೆ BS6 ಗಾಡಿ ಇದೇ ತರ ಅಪ್ಡೇಟ್ ಮಾಡ್ಬೇಕು ಅಂತ ಆ ತರ ಫೀಲ್ ಆಗ್ತಿದೆ ಗುರು RS 200 ಮಾತ್ರ. ಬೇಡ ಈ ತರ ಹಳ್ಳಿ ರೋಡಲ್ಲಿ ವಿಡಿಯೋ ಮಾಡಿ ಎಷ್ಟೋ ದಿವಸ ಆಯ್ತಲ್ಲ. ಈ ತರ ತೋಟಗಳಿದ್ರೆ ಸಾಕು ಅಂತಾರೆ, ಬಟ್ ಈ ತೋಟಕ್ಕೆ ಬಂದು ಕೆಲಸ ಮಾಡೋರಿಗೆ ಗೊತ್ತಿರುತ್ತೆ ಕಷ್ಟ ಏನು ಅಂತ. ನೋಡು ಗುರು, ಎಲ್ಲಿ ನೋಡಿದ್ರು ಹಸಿರು, ಆ ಕಡೆ ನೋಡಿದ್ರು ಹಸಿರು, ಈ ಕಡೆ ನೋಡಿದ್ರು ಹಸಿರು. ನಾನು ಹೆಲ್ಮೆಟ್ ಹಾಕೊಂಡ್ರೆ ಬರೀ ಮಳೆ ಬರುತ್ತೆ ನೋಡು, ಅದು ಪವರ್. ಮುಂಚೆ ನಮಗೆ BS3 ಮತ್ತೆ BS4 RS ಅಲ್ಲಿ ನಮಗೆ ಅಂಡರ್ ಬೆಲ್ಲಿ ಎಕ್ಸಾಸ್ಟ್ ಬರೋದು. ಬಟ್ ಇದರಲ್ಲಿ ನಮಗೆ ಎಕ್ಸಾಸ್ಟ್ ಪೈಪ್ನ ಸಹ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇದ್ರ ಸೌಂಡ್ ಕೇಳಿ ಹೆಂಗೆ ಯಾವ ಥರ ಇದೆ ಅಂತ. ಕ್ರೇಜ್ ಇದೆ ಅಲ್ಲ ಸೌಂಡ್ ಮಾತ್ರ. ಹೋಗ್ಬತ್ತೀಯಾ? ಟಾಟಾ, ಹುಷಾರಾಗಪ್ಪ. ಲೇ ಬೈಕಲ್ಲಿ ಹೋಗ್ತೀರ ನೀನು? ಹಾ ಹೆಂಗೀಗ? ಮತ್ತೆ ಭೇಟಿಯಾಗೋಣ. ನಮಸ್ಕಾರ.